ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಋತ್ವಿ ತನ್ನ ಮನೆಗೆ ತಲುಪಿದಾಗ ಗಂಟೆ 7 ಆಗಿತ್ತು. ರೇಖಾರವರು ಅದಾಗಲೇ ವರಾಂಡದಲ್ಲಿ ಕುಳಿತು ಅವಳು ಬರುವ ದಾರಿಯನ್ನೇ ನೋಡುತ್ತಿದ್ದರು. ಅವರ ಜೊತೆ ಇಶಾ ಸಹ ಕುಳಿತಿದ್ದಳು. ಇಬ್ಬರ ಮುಖದಲ್ಲೂ ಆತಂಕ ಮನೆ ಮಾಡಿತ್ತು. ಏನೂ ಸರಿಯಿಲ್ಲ ಎಂದು ಅನಿಸಿತು ಅವಳಿಗೆ. ಮೆಲ್ಲ ಮೆಲ್ಲ ಹೆಜ್ಜೆ ಇಟ್ಟು ಮುಂದೆ ಹೋದಳು. ರೇಖಾರವರ ಆತಂಕವನ್ನು ಕಂಡು ವಿಚಾರಿಸಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದಳು. ಕೊನೆಗೆ ವಿಚಾರಿಸುವುದೇ ಸರಿ ಎನಿಸಿ, ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಗಾಬರಿಯಿಂದ ಕೂತಿದ್ಯಾ ಎಂದು ಕಾಳಜಿಯಿಂದ ಕೇಳಿದಳು. ಅವಳ ಮಾತಿಗೆ ರೇಖಾರವರು ಅಳುತ್ತಾ, ನಿಮ್ಮಪ್ಪ ಯಾವಾಗಲೂ 5-6 ಗಂಟೆ ಒಳಗೆ ಮನೆಗೆ ಬರ್ತಾ ಇದ್ದೋರು. ಇವತ್ತು ಇಷ್ಟೊತ್ತಾದರೂ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಯಾಕೋ ಬೆಳಗ್ಗೆಯಿಂದ ನನ್ನ ಬಲಗಣ್ಣು ಬಡಿತಾ ಇದೆ. ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅನಿಸುತ್ತಿದೆ ಎಂದರು. ಅಪ್ಪನಿಗಿವತ್ತು ಹೆಚ್ಚು ಕೆಲಸ ಇದ್ದಿರಬಹುದು. ನೀನು ಭಯಪಡಬೇಡ ಅಮ್ಮ, ಅಪ್ಪನಿಗೇನೂ ಆಗಲ್ಲ ಎಂದು ಸಂತೈಸಲು ಯತ್ನಿಸಿದಳು. ಬಳಿಕ ಇಶಾಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ, ಪುಟ್ಟ, ನೀನು ಅಷ್ಟೇ ಅಳಬಾರ್ದು ಆಯಿತಾ? ಜಾಣ ಮರಿ ಅಲ್ವಾ, ಅಪ್ಪಂಗೇನೂ ಆಗಲ್ಲ ಎಂದು ಅವಳನ್ನು ಮುದ್ದು ಮಾಡಿ ಅವಳಿಗೆ ಊಟ ಬಡಿಸಿ ತಾನೇ ಕೈಯಾರೆ ತುತ್ತು ಮಾಡಿ ತಿನ್ನಿಸಿದಳು. ಬಳಿಕ ಅವಳನ್ನು ಮಲಗಿಸಿದಳು. ಅಷ್ಟರಲ್ಲಿ ಫೋನ್ ರಿಂಗಣಿಸಿತು. ರೇಖಾರವರು ಕರೆ ಸ್ವೀಕರಿಸಿದಾಗ ಆ ಕಡೆಯಿಂದ ಅವರ ಪರಿಚಯದವರೊಬ್ಬರು ಜಯರಾಮ್ರವರಿಗೆ ಆಕ್ಸಿಡೆಂಟ್ ಆಗಿ KR ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ತಿಳಿಸಿದರು. ರೇಖಾರವರು ಜೋರಾಗಿ ಅಳಲಾರಂಭಿಸಿದರು. ಆಗ ಋತ್ವಿ ಓಡೋಡಿ ಬಂದಳು. ಅಮ್ಮ, ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಏನಾಯಿತು ಅಂತ ಹೇಳಮ್ಮ ಎಂದಳು ಗಾಬರಿಯಿಂದ. ಅದು ಅದು ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅವರಿಗೇನಾದರೂ ಆದರೆ ಇಲ್ಲ, ನನಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಎಂದಾಗ, ಅಮ್ಮ ಅಳಬೇಡ, ಯಾವ ಆಸ್ಪತ್ರೆ ಅಂತ ಏನಾದರೂ ಹೇಳಿದ್ದಾರಾ? KR ಹಾಸ್ಪಿಟಲ್ ಅಂತ ಹೇಳಿದರು. ಇಶಾ ಪುಟ್ಟ ಮಲಗಿದ್ದಾಳೆ, ಅವಳನ್ನು ಎಬ್ಬಿಸೋದು ಬೇಡ. ಅವಳು ರೂಮಲ್ಲಿ ಮಲಗಿರಲಿ. ನಾವು ಮನೆಗೆ ಬೀಗ ಹಾಕಿ ಬೇಗ ಆಸ್ಪತ್ರೆಗೆ ಹೋಗೋಣ ಎಂದಾಗ ರೇಖಾರವರು ತಮ್ಮ ಕಣ್ಣೊರೆಸಿಕೊಂಡು ಸರಿ ಎಂದರು. ಇಬ್ಬರು ಸೇರಿ ಆಸ್ಪತ್ರೆಗೆ ಹೋದರು. ಆಸ್ಪತ್ರೆಗೆ ಹೋಗಿ ರಿಸೆಪ್ಷನ್ನಲ್ಲಿ ವಿಚಾರಿಸಿದಾಗ 2ನೇ ಫ್ಲೋರ್ನಲ್ಲಿ ಇದ್ದಾರೆ ಎಂದು ತಿಳಿಯಿತು. ಇಬ್ಬರು 2ನೇ ಫ್ಲೋರಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಜಯರಾಮ್ರವರನ್ನು ಪರಿಶೀಲಿಸುತ್ತಿದ್ದರು. ರೇಖಾರವರು ನೇರ ಆ ರೂಮ್ಗೆ ಹೋಗಿ ರೀ ಎಂದು ಅತ್ತಾಗ, ನೋಡಿ, ಇದು ಆಸ್ಪತ್ರೆ, ಇಲ್ಲಿ ಹೀಗೆ ಹತ್ತು ಗಲಾಟೆ ಮಾಡಿ ಪೇಷಂಟ್ಗೆ ತೊಂದರೆ ಕೊಡಬೇಡಿ ಎಂದಾಗ ತಮ್ಮ ಬಾಯಿ ಮೇಲೆ ಅಂಗೈ ಇಟ್ಟು ಬಾಯಿ ಮುಚ್ಚಿಕೊಂಡವರು ಸರಿ ಎಂದು ತಲೆ ಆಡಿಸಿದರು. ಡಾಕ್ಟರ್, ಇವರು ಹೇಗಿದ್ದಾರೆ? ಜೀವಕ್ಕೇನು ಅಪಾಯ ಇಲ್ಲ ತಾನೆ ಎಂದು ಆತಂಕದಿಂದ ಕೇಳಿದಾಗ, ತಲೆಗೆ ಸ್ವಲ್ಪ ಏಟಾಗಿತ್ತು. ಮೇಲ್ನೋಟಕ್ಕೆ ಯಾವುದೇ ತೊಂದರೆ ಕಾಣುತ್ತಿಲ್ಲ. ಆದರೂ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಅದರ ರಿಪೋರ್ಟ್ ಬಂದ ಮೇಲೆ ಇವರ ಸ್ಥಿತಿ ಏನು ಅಂತ ನಿಖರವಾಗಿ ಹೇಳಲು ಸಾಧ್ಯ ಎಂದರು ಡಾಕ್ಟರ್. ಋತ್ವಿ ತನ್ನ ತಾಯಿಯನ್ನು ಕರೆದುಕೊಂಡು ಕ್ಯಾಂಟೀನ್ಗೆ ಹೋದಳು. ಯಾಕೆ ಇಲ್ಲಿ ಬಂದಿದ್ದೇವೆ ಎಂಬ ಭಾವದಿಂದ ರೇಖಾರವರು ಋತ್ವಿಯ ಕಡೆಗೆ ನೋಡಿದಾಗ ಅವರ ನೋಟದ ಭಾವವನ್ನು ಅರಿತವಳು. ಅದು ಅಪ್ಪ ಬರಲಿಲ್ಲ ಎಂಬ ಆತಂಕದಿಂದ ನೀನು ಏನು ತಿಂದಿರಲ್ಲ ಅಂತ ಗೊತ್ತು ಎಂದಾಗ, ನನಗೇನು ಬೇಕಾಗಿಲ್ಲ ಎಂದು ಅಲ್ಲಿಂದ ಹೊರಟವರ ಕೈ ಹಿಡಿದವಳು ಅವರನ್ನು ಅಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸಿ, ಅಣ್ಣ, ಒಂದು ಕಪ್ ಕಾಫಿ ಮತ್ತೆ ತಿನ್ನಲಿಕ್ಕೇನಿದೆಯೋ ಅದನ್ನೇ ಕೊಡಿ ಎಂದಳು ಸಪ್ಲೈಯರ್ ಹತ್ರ. ಋತ್ವಿ, ನನಗೇನು ಬೇಡ ಅಂದೆ ತಾನೆ. ನನ್ನ ಗಂಡನ ಆರೋಗ್ಯ ಸರಿಯಿಲ್ಲ. ಇಂಥ ಸ್ಥಿತಿಯಲ್ಲಿ ನಾನು ಹೇಗೆ ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದು ರೇಖಾರವರು ಬೇಸರದಿಂದ ನುಡಿದಾಗ, ಅಮ್ಮ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿನಗೆ ಆರೋಗ್ಯ ಇರಬೇಕು ತಾನೆ ಎಂದು ಪ್ರಶ್ನಿಸಿದಳು. ರೇಖಾರವರು ಏನೂ ಮಾತಾಡಲಿಲ್ಲ. ಸಪ್ಲೈಯರ್ ಆರ್ಡರ್ ಮಾಡಿದ್ದನ್ನು ಟೇಬಲ್ ಮೇಲೆ ತಂದಿಟ್ಟಾಗ ಋತ್ವಿ ಅದನ್ನು ರೇಖಾರವರ ಮುಂದೆ ಹಿಡಿದಳು. ಹೆಚ್ಚೇನು ನಿರಾಕರಿಸದೆ ಮನಸ್ಸಿಲ್ಲದ ಮನಸ್ಸಿಂದ ಮೆಲ್ಲಗೆ ತಿನ್ನತೊಡಗಿದರು. 2 ತುತ್ತು ತಿಂದವರು ಏನು ನೆನಪಾದವರಂತೆ, ನೀನೇನಾದರೂ ತಿಂದ್ಯಾ ಎಂದು ಪ್ರಶ್ನಿಸಿದರು. ಇದೇ ಮೊದಲ ಸಾರಿ ಅವರು ಅವಳ ಊಟ ತಿಂಡಿ ಬಗ್ಗೆ ವಿಚಾರಿಸಿದ್ದು. ಖುಷಿಯಿಂದ ಕಣ್ಣು ತುಂಬಿತ್ತು ಅವಳಿಗೆ. ನಾನು ಆವಾಗಲೇ ತಿಂದೆ, ನೀನು ತಿನ್ನು ಎಂದಳವಳು. ರೇಖಾರವರು ಮರು ಮಾತನಾಡದೆ ಎಲ್ಲವನ್ನು ತಿಂದು ಮುಗಿಸಿದರು. ಮತ್ತೆ ಜಯರಾಮ್ರವರು ಇರುವ ರೂಮಿನ ಕಡೆಗೆ ಹೋದರು. ಮೂರ್ಛೆ ಇಲ್ಲದೆ ಮಲಗಿರುವವರನ್ನು ಕಂಡು ರೇಖಾರವರು ಹಾಗೂ ಋತ್ವಿ ಇಬ್ಬರು ನೊಂದುಕೊಂಡರು. ಅಷ್ಟರಲ್ಲಿ ನರ್ಸ್ ಬಂದು, ನಿಮ್ಮನ್ನು ಡಾಕ್ಟ್ರು ಕರೀತಿದ್ದಾರೆ, ಬನ್ನಿ ಎಂದರು. ಇಬ್ಬರೂ ಅವರನ್ನು ಹಿಂಬಾಲಿಸಿದರು. ಡಾಕ್ಟರ್ ಜಯರಾಮ್ರವರ ಸ್ಕ್ಯಾನಿಂಗ್ ರಿಪೋರ್ಟನ್ನು ಪರಿಶೀಲಿಸುತ್ತಿದ್ದರು.
ಡಾಕ್ಟರ್ ಎಂದು ಋತ್ವಿ ಕರೆದಾಗ ನೋಡಿದವರು ಒಳಗೆ ಬರಲು ಹೇಳಿದರು. ಇಬ್ಬರು ಹೋದರು. ಕೂತ್ಕೊಳ್ಳಿ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದೆ, ಅವರಿಗೆ ತೊಂದರೆ ಏನಿಲ್ಲ. ನಾಳೆ ಸಂಜೆ ಡಿಸ್ಚಾರ್ಜ್ ಮಾಡುವ. ಹಾಗೆ ಮನೆಗೆ ಹೋದ್ಮೇಲೆ 1 ವಾರ ರೆಸ್ಟ್ ಮಾಡಲಿ. ಸರಿ ಡಾಕ್ಟರ್. ಇಬ್ಬರು ಮತ್ತೆ ಜಯರಾಮ್ರವರು ಇರುವ ರೂಮಿಗೆ ಬಂದರು. ಅಲ್ಲೇ ಕೆಳಗೆ ಮಲಗಿದರು. ಸುಮ್ಮನೆ ಮಲಗಿದರಷ್ಟೇ. ನಿದ್ರಾದೇವಿ ಇಬ್ಬರಲ್ಲೂ ಮುನಿಸಿಕೊಂಡಿದ್ದಳು. ಮರುದಿನ ಬೆಳಗ್ಗೆ ಸೂರ್ಯ ಅದಾಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಅಣಿಯಾಗಿದ್ದ. ಜಯರಾಮ್ರವರ ಬಗ್ಗೆ ಯೋಚಿಸಿ ಅದು ಯಾವಾಗ ನಿದ್ದೆ ಬಂತೋ ಏನೋ, ಸೂರ್ಯೋದಯದ ವೇಳೆಗೆ ಋತ್ವಿಗೆ ಎಚ್ಚರವಾಯಿತು. ಆಗ ಅವಳಿಗೆ ಇಶಾಳ ನೆನಪಾಗಿ ರೇಖಾರವರ ಕಡೆಗೆ ನೋಡಿದಳು. ಅವರು ಚೆನ್ನಾಗಿ ನಿದ್ರಿಸುತ್ತಿದ್ದರು. ಮೆಲ್ಲಗೆ ಅಮ್ಮ ಅಮ್ಮ ಎಂದು ಎಬ್ಬಿಸಿದಾಗ ಎಚ್ಚರಗೊಂಡರು ರೇಖಾರವರು. ಅಮ್ಮ, ಅದು ಮನೆಯಲ್ಲಿ ಇಶಾ ಪುಟ್ಟ ಒಬ್ಬಳೇ ಇದ್ದಾಳೆ. ನಾನು ಮನೆಗೆ ಹೋಗಿ ಅವಳು ಸ್ಕೂಲ್ಗೆ ಹೋಗುವ ತನಕ ಇದ್ದು ನಿನಗೂ ಬದಲಾಯಿಸಲು ಬೇರೆ ಬಟ್ಟೆ ತೆಗೆದುಕೊಂಡು ಬರುತ್ತೇನೆ. ಸರಿ. ಇಶಾಗೆ ಅಪ್ಪನ ಬಗ್ಗೆ ಹೇಳಬೇಡ. ನಮ್ಮ ಬಗ್ಗೆ ಕೇಳಿದರೆ ಕೆಲಸದ ವಿಷಯವಾಗಿ ಬೆಳಿಗ್ಗೆ ಬೇಗ ಹೋದರು ಅಂತ ಹೇಳಿಬಿಡು. ಸರಿ ಎಂದು ಅವಳು ಮನೆಗೆ ಹೋದಳು. ಇಶಾ ಇನ್ನು ಮಲಗೆ ಇದ್ದಳು. ಋತ್ವಿ ಮೊದಲು ಫ್ರೆಶ್ ಆಗಿ ಬಳಿಕ ಕಾಫಿ ತಿಂಡಿ ತಯಾರಿಸಿದಳು. ಅಷ್ಟರಲ್ಲಿ ಅಮ್ಮ ಅಮ್ಮ ಎಂದು ಕಣ್ಣುಜ್ಜಿಕೊಂಡು ಬಂದಳು ಇಶಾ. ಋತ್ವಿಯನ್ನು ಕಂಡು ಅಕ್ಕ, ಅಮ್ಮ ಎಲ್ಲಿ ಎಂದು ಕೇಳಿದಾಗ ಅಪ್ಪ ಅಮ್ಮ ಇಬ್ಬರು ಏನೋ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋದರು. ಬರುವಾಗ ನಿನಗೆ ಚೌಕಿ ತಗೊಂಡು ಬರ್ತಾರಂತೆ. ಚೌಕಿ ತರ್ತಾರಂತ ಎಂದು ಕಣ್ಣರಳಿಸಿ ಕೇಳಿದಳು ಇಶಾ. ಪುಟ್ಟ, ಈಗ ನೀನು ಹೋಗಿ ಬ್ರಷ್ ಮಾಡಿ ಹಾಗೆ ಸ್ನಾನ ಮಾಡಿ ಬಾ. ನಾನು ನಿನ್ನ ಬುಕ್ಸ್ ಎಲ್ಲ ಬ್ಯಾಗ್ನಲ್ಲಿ ಹಾಕಿರ್ತೀನಿ, ಓಕೆನಾ? ಇಶಾ ಸ್ನಾನ ಮುಗಿಸಿ ಬಂದಾಗ ಋತ್ವಿ ಅದಾಗಲೇ ಅವಳ ಬ್ಯಾಗ್ ರೆಡಿ ಮಾಡಿ ಬಳಿಕ ಅವಳ ಸಮವಸ್ತ್ರಕ್ಕೆ ಇಸ್ತ್ರಿ ಹಾಕಿದಳು. ಬಳಿಕ ಅವಳನ್ನು ಶಾಲೆಗೆ ಹೋಗಲು ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ನಿಸಿದಳು. ಅಕ್ಕ, ವ್ಯಾನ್ ಬಂತು, ಬಾ ಹೋಗೋಣ ಎಂದು ಅವಳನ್ನು ವ್ಯಾನ್ ಹತ್ತಿಸಿದಳು. ತದನಂತರ ಬೇಗ ರೆಡಿಯಾಗಿ ತಂದೆ ತಾಯಿ ಇಬ್ಬರಿಗೂ ತಿಂಡಿ ತೆಗೆದುಕೊಂಡು ಆಸ್ಪತ್ರೆಗೆ ಹೋದಳು. ಜಯರಾಮ್ರವರಿಗೆ ಎಚ್ಚರವಾಗಿತ್ತು. ಅದನ್ನು ನೋಡಿ ಋತ್ವಿಗೂ ನೆಮ್ಮದಿ ಅನಿಸಿತು. ತಾನು ತಂದಿದ್ದ ತಿಂಡಿಯನ್ನು ಇಬ್ಬರಿಗೂ ಕೊಟ್ಟಳು. ಅವರದನ್ನು ತಿಂದರು. ಸಂಜೆ ಡಿಸ್ಚಾರ್ಜ್ ಮಾಡುವ ಹೊತ್ತಿಗೆ ಆಸ್ಪತ್ರೆ ಬಿಲ್ ಬಂತು. 10,500 ಎಂದು ಕಣ್ಣು ಬಿಟ್ಟು ನೋಡಿದರು ರೇಖಾರವರು. ಅವರ ಕೈಯಲ್ಲಿ 2,000 ಅಷ್ಟೇ ಇದ್ದದ್ದು. ಋತ್ವಿ ಬೇಗ ಮನೆಗೆ ಹೋಗಿ ತನ್ನ ಪೆಟ್ಟಿಗೆ ತೆರೆದಳು. ಅದರಲ್ಲಿ ಅವಳು ಟ್ಯೂಷನ್ ಹೇಳಿಕೊಟ್ಟು ಸಿಕ್ಕಿದ ಹಣ, ಸ್ಕಾಲರ್ಶಿಪ್ ಸಿಕ್ಕಿದ ಹಣವನ್ನು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆಂದು ಕೂಡಿಟ್ಟಿದ್ದಳು. ಅದನ್ನು ಎಣಿಸಿ ನೋಡಿದಾಗ 9,000 ಇತ್ತು. ತನ್ನ ವಿದ್ಯಾಭ್ಯಾಸಕ್ಕೆ ಮುಂದೆ ಏನಾದರೂ ದಾರಿ ಹುಡುಕಿದರಾಯಿತು. ಈಗ ತನ್ನ ತಂದೆಯ ಪ್ರಾಣ ಮುಖ್ಯ ಎಂದನಿಸಿ ಅಷ್ಟು ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋದಳು. ರೇಖಾರವರ ಕೈಯಲ್ಲಿದ್ದ 2,000ಕ್ಕೆ ತಾನು ತಂದಿದ್ದ ಹಣದಲ್ಲಿ 8,500 ರೂಪಾಯಿ ಸೇರಿಸಿ ಬಿಲ್ ಕಟ್ಟಿದಳು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.